ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿರೋದು, ಆ ಸಾಮ್ರಾಜ್ಯ ಕಟ್ಕೊಂಡಿರೋದ್ರ ಹಿಂದಿರುವಂತಹ ಶ್ರಮ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಈಗಾಗಲೇ ಶಿವಣ್ಣ ಹೇಳ್ತಾ ಇದ್ರು, ಒಂದು ಇಡೀ ಸಿನಿಮಾ ಗೆಲ್ಲಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನರ ಶ್ರಮ ಇದ್ದೇ ಇರುತ್ತೆ ಇದರಲ್ಲಿ ಅಂತ ಹೇಳಿ, ಕೇವಲ ಒಬ್ಬರಿಂದ ಅಲ್ಲ ಅನ್ನುವಂಥದ್ದು. ಆದ್ರೆ ಇಡೀ ಒಂದು ಸಿನಿಮಾದ ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನಾವು ಏನ್ ಕರಿತೀವಿ, ಒಂದು ಕಡೆ ಶಿವಣ್ಣ ಇದ್ರೆ ಮತ್ತೊಂದು ಕಡೆ ನರ್ತನ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿಗೆ ಚಿಕ್ಕ ಚಿಕ್ಕ ವಿಚಾರವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಏನ್ ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ಮೂಲಕ ಒಂದು ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ನರ್ತನ್ ಕೂಡ ನಮ್ಮ ಜೊತೆ ಈಗ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನರ್ತನ್ ಅವರೇ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಹೇಗಿದೆ ಈ ಫೀಲ್? ಹೇಗಿದೆ ಮೇಡಮ್ ಹೇಳಿ. ಹೇಗಿದೆ ಫೀಲ್? ಹೇಗಿದೆ? ಯಾವ ರೀತಿಯಾಗಿದೆ? ಈಗ ಮೊನ್ನೆವರೆಗೂ ಒಂಚೂರು ಟೆನ್ಷನ್ ಇರುತ್ತೆ, ನಿನ್ನೆಯಿಂದ ಅಂತೂ ಎಲ್ಲಾ ರೀತಿಯಲ್ಲಿ ಎಲ್ಲ ಹಬ್ಬ ಅನ್ಸಿರುತ್ತಲ್ವಾ? ತುಂಬಾ ಖುಷಿ ಇದೆ ಮೇಡಮ್. ಅಂದ್ರೆ ತುಂಬಾ ದಿವಸ ವೇಟ್ ಮಾಡಿದ್ದಕ್ಕೆ ನಮಗೆಲ್ಲ ಹೋಪ್ ಇತ್ತು, ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಶಿವಣ್ಣನ ನಾವು ಯಾವ ತರ ತೋರಿಸ್ಬೇಕು, ಯಾವ ತರ ಎಂಜಾಯ್ ಮಾಡ್ಬೇಕು ಫ್ಯಾನ್ಸ್ ಅನ್ಕೊಂಡಿದ್ರೆ ಅದೇ ತರ ಎಂಜಾಯ್ ಮಾಡ್ತಾ ಇದ್ರೆ ಅದು ಖುಷಿ ಆಗುತ್ತೆ. ಸೊ ಫೀಲಿಂಗ್ ವೆರಿ ಹ್ಯಾಪಿ. ಓಕೆ ಸರ್, ನೋಡಿ ಅದರಲ್ಲಿ ಒಂದು ಸಾಕಷ್ಟು ಕಷ್ಟವನ್ನ ಪಟ್ಟಿದ್ದನ್ನು ಕೂಡ ನಾವು ಈಗ ಶಿವಣ್ಣ ಇಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ಇತ್ತು ಆ ಒಂದು ಸಿನಿಮಾದ ಜರ್ನಿ ಅಂತ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಶೋಕ್ ಅನ್ನೋರು ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ಅಶೋಕ್ ಅವರೇ, ಸಿನಿಮಾ ನೋಡಿದೀರಾ? ನೋಡಿದೀವಿ. ಹೇಗನ್ಸ್ತು? ಶಿವಣ್ಣ ಇದ್ದಾರೆ, ಡೈರೆಕ್ಟರ್ ನರ್ತನ್ ಅವರು ಇದ್ದಾರೆ, ಮಾತನಾಡಬಹುದು ನೇರವಾಗಿ ನೀವು. ಅದು ಎಕ್ಸಾಕ್ಟ್ಮೆಂಟ್ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಮಾತಾಡ್ತಿರೋದು ಸರ್ ಜೋಡಿ. ಕಷ್ಟ ಆಗ್ತಾ ಇದೆಯಾ? ಮಾತಾಡಿ, ಪರವಾಗಿಲ್ಲ. ಏನೋ ಬೂಪ್ಸ್ ಬಂದಿದೆಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಅಶೋಕ್. ಫುಲ್ ಎಕ್ಸೈಟ್ಮೆಂಟ್ ಇದೀನಿ ಸರ್. ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ ಸರ್. ಹುಬ್ಳಿ ಅಂತ ಮಾತಾಡ್ತೀವಿ ಸರ್. ಹೇಳಿ, ನೋಡಿದ್ರಾ ಪಿಕ್ಚರ್? ಸರ್ ಫುಲ್ ಸರ್, ಫುಲ್ ಫ್ಯಾಮಿಲಿ ಹೋಗಿದ್ದೀವಿ ಸರ್ ನಾವು 10 ಜನ. ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲಾರು. ಸೂಪರ್ ಆಗಿದೆ ಸರ್ ಫಿಲಮ್. ಏನ್ ಇಷ್ಟ ಆಯ್ತು ಸರ್? ಡೈಲಾಗ್ ಸರ್, ಡೈಲಾಗ್ ಇದೆಯಲ್ಲ, ಅದು ಒಂದು ಡೈಲಾಗ್ ಸೂಪರ್ ಆಗಿದೆ ಸರ್. ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮ, ನಮ್ಮ ಅಕ್ಕ ಅಂತರೂ ಮೊದ್ಲಿಂತ್ರ ಎಲ್ಲ ಶಿವರಾಜ್ ಕುಮಾರ್ ಫಿಲಮ್ ಮತ್ತೆ ಪುನೀತ್ ರಾಜ್ಕುಮಾರ್ ಫಿಲ್ಮ್ ಅಷ್ಟೇ ನೋಡುದು ಸರ್ ನಾವು ಫ್ಯಾಮಿಲಿ ಪಿಕ್ಚರ್ ಹೋಗ್ಬೇಕಂದ್ರೆ. ಇವಾಗೂ ಥಿಯೇಟರ್ಗೆ ಅಷ್ಟೇ ಹೋಗ್ತೀವಿ ಸರ್ ನಾವು. ಚೆನ್ನಾಗಿದೆ ಸರ್. ಆಮೇಲೆ ಸ್ಕ್ರೀನ್ ಪ್ಲೇ ಎಲ್ಲ ಹೊಸ ಟೈಪ್ ಮಸ್ತ್ ಚೆನ್ನಾಗಿದೆ ಸರ್. ಮಸ್ತ್ ಬಂದಿದೆ, ಗಿಂತ ಚೆನ್ನಾಗಿದೆ ಸರ್. ಡೈರೆಕ್ಟರ್ ಇದ್ದಾರೆ ನೋಡಿ, ಮಾತಾಡಿ. ಹಾ ಸರ್. ಹಾಯ್ 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 ಸರ್. ಹಾಯ್ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಚೆನ್ನಾಗಿ ಬಂದಿದೆ ಸರ್, ಸೂಪರ್ ಆಗಿ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ನಮ್ ಸಿಸ್ಟರ್ ಎಕ್ಸಾಕ್ಟ್ ಆಗಿ ಮಾತಾಡ್ಬೇಕಂತ ಸರ್, ಸ್ವಲ್ಪ ಮಾತಾಡ್ತಾರೆ. ಬೇಗ ಕೊಡಿ, ಬೇಗ ಕೊಡಿ. ಹಲೋ ಹಲೋ, ಹೇಗಿದೆ? ಹೇಗಿದೆ ಮೂವಿ? ನೋಡಿದ್ರಾ? ಸೂಪರ್ ಸರ್, ಸೂಪರ್ ಸರ್. ಶಿವಣ್ಣಂಗೆ ಜೈ. ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಸೂಪರ್ ಸರ್. ಸರ್ ನಿಮ್ಮ ಹೆಸರು? ಬಂದಿದ್ದೀವಿ ಸರ್. ವಿದ್ಯಾ ಸರ್. ವಿದ್ಯಾ ಸರ್. ವಿದ್ಯಾ. ವಿದ್ಯಾ. ಹೇಳಿ ವಿದ್ಯಾ ಅವರೇ. ಸರ್ ಹುಬ್ಳಿಯಿಂದ ಸರ್. ಹೌದಾ, ವೆರಿ ಗುಡ್. ಸೂಪರ್ ಆಗಿ ಬಂದಿದ್ದೀವಿ ಸರ್. ಫುಲ್ ಬ್ಲ್ಯಾಕ್ ಡ್ರೆಸ್ ಅಂತೂ ಸೂಪರ್ ಸರ್. ಥ್ಯಾಂಕ್ ಯು. ಖುಷಿ ಆಯ್ತಾ ನೋಡಿ ಶಿವಣ್ಣನ? ಸರ್ ಸೂಪರ್ ಸರ್. ತುಂಬಾ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು. ಎಸ್, ಸೂಪರ್ ಮೂವಿ ಸರ್. ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಸರ್. ಮತ್ತೊಮ್ಮೆ ನೋಡ್ತೀರಿ ಮೂವಿ ಹಾಗಾದ್ರೆ? ಮತ್ತೊಮ್ಮೆ ನೋಡೋದೇ ಸರ್. ಶಿವಣ್ಣಂಗೆ ಜೈ. ಎಸ್, ಅವರಂತೂ ಬಹಳ ಖುಷಿಯಲ್ಲಿದ್ದಾರೆ. ಜನರಂತೂ ಈ ರೀತಿಯ ಖುಷಿಯನ್ನು ನಮ್ಗೆ ನೋಡೋದಕ್ಕೆ ಸಿಗೋದು ಅಪರೂಪ ಅಂತ ಹೇಳಿ, ಯಾಕಂದ್ರೆ ಆ ಪ್ರೀತಿ ಯಾವ ರೀತಿಯಾಗಿ ತೋರಿಸ್ತಾರೆ ಅಂತ ಹೇಳಿ. ಮಾತಾಡಿಸ್ತೀನಿ ಶಿವಣ್ಣ. ಗಂಗರಾಜನ್ ಅವ್ರು ಕರೆ ಮಾಡಿದ್ದಾರೆ. ಕಾಲ್ಸ್ ಬರ್ತಾನೆ ಇದೆ, ಏನ್ ಮಾಡೋದಕ್ಕೆ ಆಗೋದಿಲ್ಲ. ಇವರ ಶಿಕ್ಷಕರು ಕೂಡ ಅಂತೆ. ಗಂಗರಾಜ್ ಅವರೇ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾವು ಶಿಕ್ಷಕರು ಕೋಲಾರದಿಂದ. ಹಾ, ಮಾತಾಡಿ ಮೇಡಮ್. ಶಿವಣ್ಣ ಹತ್ರ ಮಾತಾಡ್ಬೇಕು. ಮಾತಾಡಿ, ಡೈರೆಕ್ಟ್ ಆಗಿ ಮಾತಾಡಿ. ಹೇಳಿ. ನಮಸ್ಕಾರ ಅಣ್ಣ, ನಾವು ಜನ್ಮತಃ ನಿಮ್ಮ ಪಕ್ಕ ಅಭಿಮಾನಿಗಳು. ನಿಮ್ ಜೊತೆ ಮಾತಾಡ್ಬೇಕಂತ ಹೇಳಿ ನಾನು ಹುಟ್ಟಿದಾಗಿಂದ ಕನಸು. ನಿಮ್ಮ ಹತ್ರ ಮಾತನಾಡ್ತಾ ಇದ್ದೀನಿ. ಬಹಳ ಸಂತೋಷ ಆಗ್ತಾ ಇದೆ. ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಗೆ ಹೋದ್ವಿ, ಟಿಕೆಟ್ ಸಿಕ್ಲಿಲ್ಲ ಅಣ್ಣ. ಈಗ ಹೋಗ್ತೀವಿ. ಹೌದಾ? ಹೋಗ್ತೀವಿ. ಓಡ್ ಬನ್ನಿ ಅಣ್ಣ. ನಿಮ್ಮನ್ನ ನಾವು ದೂರದಿಂದ ನೋಡಿದೀವಿ. ನಾನು ನಿಮ್ ಜೊತೆ ಮಾತಾಡಿದ್ದು ಈ ಕ್ಷಣ ನನ್ಗೆ ಜೀವನದಲ್ಲಿ ಸಾರ್ಥಕತೆ. ನನ್ಗೆ ಬಹಳ ಅಂದ್ರೆ ಮಾತನಾಡಕ್ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ. ಭಾವುಕರಾಗಿದ್ದೀರಿ ಅಂತ ಗೊತ್ತಾಗ್ತದೆ ನಿಮ್ಮ ವಾಯ್ಸ್ ಅಲ್ಲಿ. ನಿಮ್ ಎಲ್ಲಾ ಸಿನಿಮಾಗಳು ನೋಡಿದೀವಣ್ಣ. ನಿಮ್ದು ಆನಂದಿಂದ ಹಿಡಿದು ಎಲ್ಲಾ ಸಿನಿಮಾವರೆಗೂ ಒಂದು ಮಿಸ್ ಮಾಡಿಲ್ಲ. ಅದು ಎಷ್ಟು ಸರಿ ನೋಡಿದ್ವು. ಅದೇ ನಿಮ್ಮ ಪಕ್ಕ ಅಭಿಮಾನಿಗಳು, ಕೋಲಾರ ನಮ್ದು. ಓಕೆ ಓಕೆ ಓಕೆ. ಎಸ್, ಥ್ಯಾಂಕ್ ಯು ಸರ್. ಮೂವಿ ನೋಡಿದ್ಮೇಲೆ ಹೇಳಿ ಮತ್ತೊಂದ್ಸಲ ಹೇಗಿತ್ತು ಏನು ಅಂತ ಹೇಳಿ. ಇಡೀ ಮನೆಯವರನ್ನ, ಫ್ಯಾಮಿಲಿಯವರನ್ನ, ಫ್ರೆಂಡ್ಸ್ ಅನ್ನ ಕರ್ಕೊಂಡು ಹೋಗಿ ಮೂವಿ ನೋಡಿ.
ಥ್ಯಾಂಕ್ ಯು ಮೇಡಮ್. ನಾವು ಶಿವಣ್ಣ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯು ಟಿವಿಗೆ ಧನ್ಯವಾದಗಳು ಮೇಡಮ್. ನಮ್ಗೆ ಜೀವನ ಸಾರ್ಥಕ ಆಯ್ತು ಮೇಡಮ್. ಥ್ಯಾಂಕ್ ಯು ಗಂಗರಾಜ್ ಅವರೇ. ಎಸ್ ಶಿವಣ್ಣ, ಅದೇ ಜನರ ಪ್ರೀತಿ ನೋಡಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತೇ ಇರೋದಿಲ್ಲ ಹೆಂಗಿರ್ತಾರೆ, ಎಲ್ಲಿ ಯಾವ್ಯಾವ ಮೂಲೆಯಲ್ಲಿ ಹೇಗಿರ್ತಾರೆ ಅಂತ ಹೇಳಿ. ಇಲ್ಲಿ ನಿಮ್ಮನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಮತ್ತೆ ಕೂಡ ಇಲ್ಲಿ ತೋರಿಸಿದ್ದಾರೆ ನಿಮ್ಮನ್ನ. ಯಾಕಂದ್ರೆ ಎಲ್ಲರೂ ಅದೇ ಹೇಳ್ತಾರೆ, ಶಿವಣ್ಣಗೆ ಏನು ಏಜೇ ಆಗಲ್ವಾ ಅನ್ನುವಂತಹ ಮಾತು ಬರುತ್ತೆ. ಪ್ರತಿ ಒಂದು ಸಿನಿಮಾದಲ್ಲೂ ಆ ರೀತಿ ಆಗಿರ್ತಾರೆ ಅಂತ ಹೇಳಿ. ಹೇಗೆ ಸಾಧ್ಯ ಶಿವಣ್ಣ ಇದು? ಏನು ಗೊತ್ತಿಲ್ಲ, ಹಂಗೇನು ಇಲ್ಲ. ಫೀಲಿಂಗ್ ಏನಂದರೆ ಇವಾಗ ಬೇರೆಯವ್ರ ಥರ ನಮಗೂ ಸುಸ್ತೆಲ್ಲ ಆಗುತ್ತೆ. ಬಟ್ ಏನಂದರೆ ಸಮ್ಟೈಮ್ಸ್ ದಟ್ ಪಾಸಿಟಿವ್ ಪೀಪಲ್ ಜೊತೆ ಇದ್ದಾಗ, ಇಲ್ಲಾಂದರೆ ಇವಾಗ ನೋಡಿ, ಇವಾಗ ರಣಗಲ್ ಪಿಕ್ಚರ್ಲೇನೆ ಡೈರೆಕ್ಟರ್ ಜೊತೆ ಆ ಸೀನ್ಸ್ ಸನ್ನಿವೇಶ ಅದೆಲ್ಲ ಬರ್ಬೇಕಾದ್ರೆ ನಮ್ಗೆ ಇದ್ರೆ ಆ ಟೈಮ್ಲಿ ಬರಲ್ಲ, ಏನು ಆ ಸುಸ್ತಾಗಲಿ ಬರಲ್ಲ. ಇವಾಗ ಬೇರೆ ಡ್ಯಾನ್ಸ್ ಶೋ ಮಾಡ್ತೀವಿ, ಅಲ್ಲೂ ಅಷ್ಟೇ ವಿ ಡೋಂಟ್ ಹ್ಯಾವ್ ದಟ್. ಡ್ಯಾನ್ಸಿಂಗ್ ಅಂದರೆ ಇಷ್ಟ, ಯಾಕೆ ಯಾರು ಕರೆದ್ರೆ ಹೋಗ್ಬಿಡ್ತೀನಿ. ಇಟ್ಸ್ ಆಲ್ ಏನಂದರೆ ಇಟ್ ಮೇಕ್ಸ್ ಮೀ ಎಂಗೇಜಿಂಗ್. ಸೊ ಯಾವುದು ಬೇರೆ ಥಾಟ್ಸ್ ಇರಲ್ಲ. ಎಂಗೇಜಿಂಗ್ ಅದರಲ್ಲೇ ಇದೆ, ಯಂಗ್ ಏಜಿಂಗ್. ಹೌದು, ಸೊ ಟು ಕೀಪ್ ಎಂಗೇಜಿಂಗ್ ಯು ಶುಡ್ ಬಿ ಯಂಗ್ ಏಜಿಂಗ್ ಅಷ್ಟೇ. ಓ, ಯಂಗ್ ಏಜಿಂಗ್. ಸೊ ಇಟ್ ಹ್ಯಾಪನ್ಸ್ ದೇರ್ ಓನ್ಲಿ. ಎನರ್ಜಿ ಇಲ್ಲಿಂದನೇ ಬರುತ್ತೆ. ಬಟ್ ಸ್ಟಿಲ್ ನೆವರ್ ಮೈಂಡ್. ಯಾಕೆ ಜನಗಳಿಗೋಸ್ಕರ ನಾವು ಇವತ್ತು ಇಷ್ಟು ಮಟ್ಟಿಗೆ ಕೂತಿದ್ದೀವಿ ಅಂದರೆ ಅವರಿಂದನೇ. ಬಟ್ ಅವ್ರು ಆಸೆ ಪಟ್ಟಾಗ ನೆರವೇರಿಸ್ಬೇಕನ್ನೋದೇ ನಮ್ಮ ಆಸೆ. ಸೊ ಎನರ್ಜಿ ಅಲ್ಲಿಂದನೇ ಡ್ರಾ ಆಗುತ್ತೆ ಅಷ್ಟೇ ಹೊರತು ಇನ್ನೇನಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವರು ನಮ್ಮ ಮೇಕಪ್ ಮ್ಯಾನ್ಗಳು ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಕ್ಯಾಮ್ರಾಮನ್ಗಳು ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಡ್ರೆಸ್ ಆಗಲಿ, ಎವ್ರಿಥಿಂಗ್ ಆಗಲಿ, ದ ವೇ ಟೈಲರ್ ಸ್ಟಿಚ್ ಮಾಡೋದಿರ್ಬೋದು ಈ ಪಿಕ್ಚರ್ಲಿ. ಅಲ್ಲ, ಆಮೇಲೆ ನೀವು ಎಲ್ಲ ನಾವು ಯಾರೇ ಹಿಂದ್ಗಡೆ ಏನೇ ಸಪೋರ್ಟ್ ಮಾಡಿದ್ರು, ಕೊನೆಗೆ ಅಲ್ಲಿ ಬರೋದು ನೀವು. ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಆ ಪರ್ಫಾರ್ಮೆನ್ಸ್ ನೀವು ತೋರಿಸ್ತಾ ಇದ್ದೀರಾ ಅಷ್ಟೇ. ಜನರ ಶ್ರಮ ಜೊತೆಲಿ ಒಂದು ಇನ್ವಾಲ್ವ್ಮೆಂಟ್ ಮಾಡ್ತೀವಿ. ವಿ ಇನ್ವಾಲ್ವ್ ಇನ್ ದ ಸ್ಕ್ರಿಪ್ಟ್. ಆ್ಯಂಡ್ ಅದರಲ್ಲಿ ಡೈರೆಕ್ಟರ್ಸ್ ಕೆಲಸ ಇರುತ್ತೆ. ಯಾಕಂದ್ರೆ ನರ್ತನೂ ಅಷ್ಟು ಚೆನ್ನಾಗಿ ಡೀಟೇಲ್ ಬರೆದಿರ್ತಾನೆ. ಅವನು ಡೈಲಾಗ್ ಬರೆದಿರೋರಾಗಲಿ, ಇಲ್ಲ ಅವರ ಒಂದು ಭಾವನೆಗಳಾಗಲಿ, ಆ ಭಾವನೆಗಳನ್ನ ನಮ್ಮ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಒಂದೊಂದ್ಸತಿ ತಪ್ಪಾದಾಗ ಬಂದು ತಿಂತಾರೆ. ಅಂದರೆ ನರ್ತನ ಹೇಳಿದ್ರೆ ಇನ್ನೂ ಸ್ವಲ್ಪ ಬೇರೆ ಥರ ಬೇಕು ಅಂತ. ಯಾಕಂದ್ರೆ ನರ್ತನ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಒಂದು ಇಡೀ ಕ್ಯಾರೆಕ್ಟರ್ಗೆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡಿದ್ದಾರೆ. ಬೇಸಿಕ್ ಆಗಿ ಅದರಿಂದ ಜಾಸ್ತಿ ಅವ್ರು ಯೂಸ್ ಮಾಡೋದು ಕಣ್ಗಳನ್ನ. ಆ ಕಣ್ಗಳು ಏನಾಗುತ್ತೆ, ಡೈಲಾಗ್ ಮಾತಾಡ್ಬೇಕಾದ್ರೆ ಆ ಕಣ್ಗಳು ಜಾಸ್ತಿ ಹಿಂಗೆಲ್ಲ ಮಾಡೋದೇ ಬರ. ಎಷ್ಟೇ ಇದ್ರೂ ಆ ಕಂಟ್ರೋಲ್ಡ್ ಎಮೋಷನ್ ಇರುತ್ತೆ. ಆ ಕಂಟ್ರೋಲ್ ಎಮೋಷನ್ ಮಾಡೋಕ್ಕೆ ಮಜಾ. ಇದು ಬಹುಶಃ ಎಲ್ಲರಿಗೂ ಸಿಗಲ್ಲ. ಈಗ ನನಗೇನೋ ಭಾಗ್ಯ ಅಷ್ಟೇ ಸಿಕ್ಕಿದೆ, ಕೆಲವು ಸಿನಿಮಾಗಳಲ್ಲಿ ಸಿಕ್ಕಿದೆ. ಅದಕ್ಕೆ ಕಣ್ಣು ಬಗ್ಗೆ ಮಾತಾಡ್ತೀವಿ. ಕಣ್ಣು ಬಗ್ಗೆ ಯಾತಿಗೆ ಮಾತಾಡ್ತೀವಿ ಅಂದರೆ ಆ ಕಂಟ್ರೋಲ್ಡ್ ಎಮೋಷನ್ಲಿ ಒಂದು ಇದು. ಇವತ್ತು ಒಬ್ರು ಯಾರೋ ಮಾತಾಡಿದ್ರು ಅದೊಂದು ಸೋಷಿಯಲ್ ಮೀಡಿಯಲ್ಲಿ, ಅದು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ನಮಗೆ ಭಾಳ ನೋಡಿ, ಅದೆಲ್ಲ ಪವರ್ ನಮಗೆ. ದ ವೇ ದೇ ಟಾಕ್ ಅಬೌಟ್ ಅವ್ರ ಕಣ್ಗಳು ನೋಡಿ. ಒಂದು ಗಾಡ್ ಫಾದರ್ ನೋಡ್ತಾ ಇರ್ತೀವಿ, ಭಾಳ ಕಷ್ಟ ಸಿಗೋದು ಇಂಗ್ಲೀಷ್ ಫಿಲ್ಮ್ ಜಾಸ್ತಿ ಸಿಗ್ತಾರೆ. ಬಟ್ ಇವತ್ತು ನಮ್ಮ ಹೆಮ್ಮೆಯಿಂದ ನಮ್ಮ ಶಿವಣ್ಣನ ನಮ್ಮ ಇಂಡಿಯನ್ ಸ್ಕ್ರೀನ್ಗೆ ಗಾಡ್ ಫಾದರ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ ಬ್ಲೆಸ್ಸಿಂಗ್ ಆಗಲಿ. ಅವ್ರಲ್ಲಿ ಮಾತಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದಕ್ಕಿಂತ ಅವರೆಲ್ಲ ಭರವಸೆನ. ಸೊ ಇವ್ರಗಳ ಮೂಲಕ ನಾವು ತೀರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅಂದರೆ ಎಷ್ಟು ಚೆನ್ನಾಗಿ ನರ್ತನ್ ಅದನ್ನು ಹೇಳ್ತಾರೆ. ಅಂದರೆ ನೆವರ್ ಮ್ಯಾಟರ್ ಸೆಕೆಂಡ್ ಫಿಲಿಮು ಶಿವಣ್ಣನಿಗೆ ಇಲ್ಲ, ಶಿವಣ್ಣನಿಗೆ ಹೇಳ್ಬೋದು ಅನ್ನೋದು ಒಂದು 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 ಧೈರ್ಯ ಕೊಟ್ಟಿದ್ದೀವಿ. ಧೈರ್ಯ ಕೊಟ್ಟಿದ್ದೀವಿ ಅವ್ರಿಗೆ. ಬಿಕಾಸ್ ಇಟ್ಸ್ ಅವ್ರು ನೋಡಿ ಫೈನಲ್ ಮಾಡಬೇಕು. ನಾನು ಅಲ್ಲಿ ಬಂದ್ಬಿಟ್ಟು ಏನೇ ತೊಂದರೆ ಇದ್ರು ನಾನು ಬೇರೆ ಥರ ಮಾಡಿದ್ರೆ ತಪ್ಪಾಗುತ್ತೆ, ನಾನು ವೃತ್ತಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಐ ಹೋಪ್ ನರ್ತನ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ.